ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಚಳುವಳಿಯನ್ನ ಹೇಗಾದ್ರೂ ಮುಗಿಸ್ಬೇಕು. ನೀಟ್ ವಿಚಾರದಲ್ಲಿ ಯುವ ಜನಾಂಗ ಏನು ಸಿಡಿದೆದ್ದಿದೆ, ಆ ಚಳುವಳಿಯನ್ನ ಆದಷ್ಟು ಬೇಗ ಮುಗಿಸ್ಬಿಡ್ಬೇಕು, ತಣ್ಣಗಾಗಿಸ್ಬೇಕು. ಇಲ್ಲದೆ ಹೋದ್ರೆ ತನಗೆ ಉಳಿಗಾಲವಿಲ್ಲ ಅನ್ನುವಂತಹ ಆತಂಕ ಮೋದಿ ಸರ್ಕಾರವನ್ನ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಹಾಗಾಗಿ ನಿರಂತರವಾಗಿ ಒಂದಲ್ಲ ಒಂದು ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಮೊದಲ ಬಾರಿಗೆ ಜುಲೈ 20ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಬಲ ಪ್ರಯೋಗ ಮಾಡಿದ್ರು. ಎಲ್ಲಿಲ್ಲದ ಕ್ರೌರ್ಯ ಮೆರೆದ್ರು, ದೌರ್ಜನ್ಯ ನಡೆಸಿದ್ರು, ಆದ್ರೂ ಬಗ್ಲಿಲ್ಲ. ಅದಕ್ಕೆ ಮುಂದುವರಿದ ಭಾಗವಾಗಿ, ಅದಕ್ಕೆ ಟೀಕೆಗಳು ಬಂದ ಕಾರಣವಾಗಿ ಈಗ ಇಂಡೈರೆಕ್ಟ್ ಆಗಿ ಈ ಚಳುವಳಿಯನ್ನ ಮುಗಿಸುವಂತಹ ಪ್ರಯತ್ನ ನಡೆಸ್ತಿದ್ದಾರೆ. ಅದರ ಭಾಗವಾಗಿ ನಿನ್ನೆ ಸಂಜೆಯಿಂದ ಇಂಟರ್ನೆಟ್ ಬಂದ್ ಮಾಡಿದ್ದಾರೆ. ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಇಂಟರ್ನೆಟ್. ಪ್ಲಸ್ ಆ ಮೈದಾನ ಇದೆಯಲ್ಲ, ಜಂತರ್ ಮಂತರ್, ಅಲ್ಲಿನ ಸುತ್ತಮುತ್ತಲ ಏರಿಯಾಗಳಲ್ಲಿ ಸಂಜೆ 6 ಗಂಟೆಗೇನೆ ಎಲ್ಲ ಅಂಗಡಿ ಬಂದಾಗಬೇಕು, ಎಲ್ಲ ಆಫೀಸುಗಳು ಬಂದಾಗಬೇಕು. ಮೆಟ್ರೋ ಸ್ಟೇಷನ್ಗಳು 16 ಮೆಟ್ರೋ ಸ್ಟೇಷನ್, ಆ ಜಂತರ್ ಮಂತರ್ ಸಮೀಪ ಇರುವಂತಹ, ಅದಕ್ಕೆ ಕನೆಕ್ಟ್ ಆಗುವಂತಹ 16 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಿ ಇಟ್ಟಿದ್ದಾರೆ. ಸೊ ಏನ್ ನಡೀತಾ ಇದೆ ಅಲ್ಲಿ, ಅದರ ಜೊತೆಗೆ ನರೇಂದ್ರ ಮೋದಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ನಲ್ಲಿ ಏನು ಹೇಳಿದ್ದಾರೆ, ಹೇಳಬೇಕಾದ ವಿಚಾರ ಬಿಟ್ಟು ಸುಮ್ಮನೆ ಒಂದು ಕಟ್ಟುಕತೆಯನ್ನ ಅಥವಾ ಒಂದು ಜುಮ್ಲಾ ಭರವಸೆಯನ್ನ ಒಂದನ್ನ ಕೊಟ್ಟಿದ್ದಾರೆ. ಆ ಭರವಸೆ ಏನು ಅನ್ನೋದನ್ನ ಹೇಳ್ತೀನಿ. ಮತ್ತು ಕೇಜ್ರಿವಾಲ್ ಅವರು ಒಂದು ಟ್ವೀಟ್ ಮಾಡಿ, ಸಂಜೆ 6 ಗಂಟೆ ಮೇಲೆ ನೀವು ಎಲ್ಲ ಇಂಟರ್ನೆಟ್ ಬಂದ್ ಮಾಡ್ತಿದ್ದೀರಿ, ಅಂಗಡಿ ಕ್ಲೋಸ್ ಮಾಡಿಸ್ತಿದ್ದೀರಿ, ಆಫೀಸ್ಗಳನ್ನ ಬಂದ್ ಮಾಡಿಸ್ತಿದ್ದೀರಿ, ಮಕ್ಕಳ ಮೇಲೆ ದೌರ್ಜನ್ಯ ನಡೆಸ್ತೀರಾ ಅಂತ ಕೇಳಿದ್ದಕ್ಕೆ ದೆಹಲಿ ಪೊಲೀಸರು ಕೊಟ್ಟಿರುವಂತಹ ಉತ್ತರ ಏನು, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜುಲೈ 20ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಬಲ ಪ್ರಯೋಗ ನಡೀತು. ಯಾಕೆಂದ್ರೆ ಆವತ್ತು ಆ ಯುವಕರೆಲ್ಲರೂ ಸಹ ನೀಟ್ ಪೇಪರ್ ಲೀಕ್ ವಿರುದ್ಧವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಲೇಬಲ್ ಅಡಿಯಲ್ಲಿ ಏನು ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ, ಚಳುವಳಿ ಮಾಡ್ತಿದ್ದಾರೆ. ಮತ್ತು ಅದರ ಭಾಗವಾಗಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಇದ್ರು. ಅವರನ್ನ 2 ದಿನಗಳ ಹಿಂದೆನೆ, ಆ ಪ್ರತಿಭಟನೆಯ 2 ದಿನಗಳ ಹಿಂದೆನೆ, ಮೆರವಣಿಗೆಯ 2 ದಿನ ಹಿಂದೆನೆ ಪೊಲೀಸರು ಬಂದು ಕಿಡ್ನಾಪ್ ಮಾಡಿಕೊಂಡು ಹೋಗುವ ರೀತಿಯಲ್ಲಿ ಎತ್ಕೊಂಡು ಹೋದರು. ಅವರನ್ನು ಎತ್ಕೊಂಡು ಹೋಗಿದ್ದು, ಅದಾದ ನಂತರ 20ನೇ ತಾರೀಕು ಕ್ರೌರ್ಯ ಮೆರೆದಿದ್ದು. ಇದರ ಬಗ್ಗೆ ಇಡೀ ದೇಶದಲ್ಲಿ ಅಲ್ಲ, ಪ್ರಪಂಚದ ನಾನಾ ಭಾಗಗಳಲ್ಲಿ ಸಹ ಟೀಕೆಗಳು ಕೇಳಿಬಂತು. ಯಾಕಂದ್ರೆ ಮಕ್ಕಳ ಮೇಲೆ ಆ ಮಟ್ಟದ ಬಲ ಪ್ರಯೋಗವನ್ನು ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು, ತಲೆ ಹೊಡೆದು ಹಾಕಿದ್ರು, ಕೈಕಾಲು ಮುರಿದು ಹಾಕಿದ್ರು, ಎಲ್ಲಿಲ್ಲದ ಹಿಂಸೆ ಕೊಟ್ಟರು ಅವ್ರಿಗೆ. ಆದ್ರೂ ಮಕ್ಕಳು ಬಗ್ಲಿಲ್ಲ, ಯುವ ಜನತೆ ಬಗ್ಲಿಲ್ಲ. ಆದ್ರೆ ಅದೇ ಮಟ್ಟದ ಕ್ರೌರ್ಯವನ್ನ ಮತ್ತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲ ಕಡೆಯಿಂದ ಟೀಕೆಗಳು ಬಂದಿದೆ, ಯುವ ಜನತೆ ಸಿಡಿದೆದ್ದಿದೆ, ಇಡೀ ದೇಶದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ಗೋಧಿ ಮೀಡಿಯಾವನ್ನ ಹಿಟ್ಟಾಡಿಸ್ಕೊಂಡು ಹೊಡಿತಾ ಇದ್ದಾರೆ. ಬಿಜೆಪಿ MLA ಸಹ ಬಿಹಾರದಲ್ಲಿ ಹೊಡೆದಿದ್ದಾರೆ. ಇಂತಹ ಎಲ್ಲ ಘಟನೆಗಳು ನಡ್ಕೊಂಡು ಬರ್ತಿದ್ದಾವೆ. ಸೊ ಹಾಗಾಗಿ ಆ ಒಂದು ಕ್ರೌರ್ಯಕ್ಕೆ ಮತ್ತೆ ಕೈ ಹಾಕುವ ಧೈರ್ಯ ತೋರ್ತಾ ಇಲ್ಲ. ಬಟ್ ಇಂಡೈರೆಕ್ಟ್ ಆಗಿ ಏನಾದ್ರೂ ಮಾಡಬಹುದಲ್ಲ ಅಂತ ಹೇಳಿ ನಿನ್ನೆ ಸಂಜೆಯಿಂದ ಜಂತರ್ ಮಂತರ್ನಲ್ಲಿ ಇಂಟರ್ನೆಟ್ ಕಂಪ್ಲೀಟ್ ಬಂದ್ ಮಾಡಿ ಇಟ್ಟಿದ್ದಾರೆ. ಪ್ಲಸ್ 6 ಗಂಟೆಗೆ ಎಲ್ಲ ಅಂಗಡಿಗಳು ಬಂದಾಗಬೇಕು, ಎಲ್ಲ ಆಫೀಸುಗಳು ಬಂದಾಗಬೇಕು. ಕನಾಡ್ ಪ್ಲೇಸ್ ಅಲ್ಲಿ ಇರುವಂತಹ ಎಲ್ಲ ಆಫೀಸುಗಳು, ಕನಾಡ್ ಪ್ಲೇಸ್ ಅನ್ನುವಂತಹ ಜಾಗದಲ್ಲೇ ಜಂತರ್ ಮಂತರ್ ಇರುವಂತಹದ್ದು, ಅಲ್ಲಿಯೂ ಸಹ ಎಲ್ಲ ಬಂದಾಗಬೇಕು. ಅದರ ಜೊತೆಗೆ ಕಳೆದ 4-5 ದಿನಗಳಿಂದ 16 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಿ ಕೂತಿದ್ದಾರೆ. 16 ಮೆಟ್ರೋ ಸ್ಟೇಷನ್ಗಳು, ಹತ್ತಿರದಲ್ಲಿರುವಂತಹ ಯಾವುದೇ ಮೆಟ್ರೋ ಸ್ಟೇಷನ್ ಅಲ್ಲಿ ಸ್ಟಾಪ್ ಇಲ್ಲ. 16 ಮೆಟ್ರೋ ಸ್ಟೇಷನ್ ಸ್ಟಾಪ್ಗಳನ್ನ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಇದರ ನಡುವೆ ಯಾವಾಗ ಇಂಟರ್ನೆಟ್ ಬಂದು ಅಂಗಡಿಗಳು ಕ್ಲೋಸು, ಆಫೀಸ್ ಕ್ಲೋಸು ಅಂತ ಒಂದು ಫರ್ಮಾನನ್ನ ಪೊಲೀಸರು ಕೊಟ್ಟರು, ತಕ್ಷಣ ಅರವಿಂದ್ ಕೇಜ್ರಿವಾಲ್, ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಒಂದು ಟ್ವೀಟ್ ಮಾಡ್ತಾರೆ. ಮಕ್ಕಳ ಮೇಲೆ ಮತ್ತೆ ನೀವು ಲಾಠಿ ಚಾರ್ಜು ಅಥವಾ ಬಲ ಪ್ರಯೋಗ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀರಾ ಅಂಥದ್ದೊಂದು ಅನುಮಾನ ಬರೋದು ಸಹಜ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಆರ್ಮಿನ ಕರೆಸ್ತಾ ಇದ್ದಾರೆ, ಬುಲೆಟ್ ಪ್ರೂಫ್ ವ್ಯಾನ್ಗಳನ್ನ ತರಿಸ್ತಾ ಇದ್ದಾರೆ. ಅದರ ನಡುವೆ ಇಂಟರ್ನೆಟ್ ಬಂದು, ಅಂಗಡಿಗಳು ಬಂದು, ಆಫೀಸ್ ಬಂದು 6 ಗಂಟೆಗೆ ಅಂತ ಹೇಳಿದಾಗ ಅನುಮಾನ ಯಾರಿಗ್ ಬೇಕಾದ್ರೂ ಬರುತ್ತೆ. ಬಟ್ ಕೇಜ್ರಿವಾಲ್ ಆ ಟ್ವೀಟ್ ಹಾಕಿದ ತಕ್ಷಣನೇ ದೆಹಲಿ ಪೊಲೀಸರಿಂದ ಅದಕ್ಕೆ ಉತ್ತರ ಬಂತು, ನೋ, ಅಂತಹದ್ದು ಯಾವುದೇ ಪ್ಲಾನ್ ಇಲ್ಲ, ನೀವು ಸುಮ್ಮನೆ ಜನರಲ್ಲಿ ಗೊಂದಲ ಮೂಡಿಸ್ಬೇಡಿ ಅಂತ ಕೇಜ್ರಿವಾಲ್ ಅವರ ಟ್ವೀಟ್ಗೆನೆ ವಿರುದ್ಧವಾಗಿ ಒಂದು ಟ್ವೀಟ್ ಅನ್ನ ಹಾಕಿದ್ರು. ಅಲ್ಲಿಗೆ ಸ್ವಲ್ಪ ಸಮಾಧಾನ ಸಿಕ್ತು. ಮಕ್ಕಳ ಮೇಲೆ ಮತ್ತೆ ಇನ್ನೊಂದು ಸುತ್ತಿನ ಕ್ರೌರ್ಯ ನಡೆಯೋದಿಲ್ಲ ಅನ್ನೋದ್ರ ಬಗ್ಗೆ. ಇನ್ನು ಇವತ್ತಿಗೆ ಕೊನೆಯದಾಗಿ ನಾವು ನೋಡಬಹುದಾದಂಥದ್ದು ಈ ಕಾರ್ಯಕ್ರಮದಲ್ಲಿ ಅಂದ್ರೆ,
ನರೇಂದ್ರ ಮೋದಿ ಅವರು ನಿನ್ನೆ ಒಂದು ಟ್ವೀಟ್ ಅನ್ನು ಹಾಕಿದ್ರು. ಆ ಟ್ವೀಟ್ ನಲ್ಲಿ ಇಲ್ಲಿಯವರೆಗೆ ಓಪನ್ ಆಗಂತೂ ಮಾತಾಡಿಲ್ಲ. ನೀಟ್ ವಿಚಾರವಾಗಿ, ಪೇಪರ್ ಲೀಕ್ ವಿಚಾರವಾಗಿ, ಈ ಹೋರಾಟದ ವಿಚಾರವಾಗಿ ಯಾವುದ್ರ ಬಗ್ಗೆನೂ ಮಾತಾಡಿಲ್ಲ. ಮೊನ್ನೆ ಏನೋ ಅವ್ರದೇ ಒಂದು ಸಭೆ, NDA MP ಗಳ ಸಭೆಯಲ್ಲಿ ಏನೋ ಮಾತಾಡ್ಕೊಂಡ್ರು ಅಂತ ಸುದ್ದಿ ಬಂತು. ಮೂಲಗಳ ಪ್ರಕಾರ ಬಂತು. ಕಿರಣ್ ರಿಜಿಜು ಹೊರಗಡೆ ಬಂದು ಹೀಗೆ ಹೇಳಿದ್ರು ಮೋದಿ ಅವರಂತ ಹೇಳಿದ್ರು. ಮೋದಿ ಡೈರೆಕ್ಟ್ ಆಗಿ ಏನು ಹೇಳಿರ್ಲಿಲ್ಲ. ಆದ್ರೆ ಈಗ ಆಲ್ಮೋಸ್ಟ್ ಡೈರೆಕ್ಟ್ ಅನ್ನೋ ರೀತಿಯಲ್ಲಿ ಒಂದು ಟ್ವೀಟ್ ಮಾಡಿದ್ರು ಎಕ್ಸ್ ಖಾತೆಯಲ್ಲಿ. ಅದರಲ್ಲಿ ಈ ಯುವ ಜನತೆ, ವಿದ್ಯಾರ್ಥಿಗಳು, ಈ ದೇಶದ ಶಕ್ತಿ, ಅದು ಇದು ಅಂತ ಹಾಕಿ ಒಂದು ಜುಮ್ಲಾ ಭರವಸೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಏನಂದ್ರೆ, ಈ ಪೇಪರ್ ಲೀಕ್ ನಲ್ಲಿ ಆರೋಪಿಗಳಿರ್ತಾರಲ್ಲ, ಆ ಪ್ರಕರಣಗಳೆಲ್ಲವನ್ನು ಸಹ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ವಿಚಾರಣೆ ನಡೆಸ್ತೀವಿ, ಆದಷ್ಟು ಬೇಗ ಅವರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಒಂದು ಭರವಸೆ, ಜುಮ್ಲಾ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಮಕ್ಕಳ ಮೇಲೆ ನಡೆದಂತಹ ದೌರ್ಜನ್ಯ, ಲಾಠಿ ಚಾರ್ಜು, ಹೋರಾಟ, ನಡೀತಾ ಇರೋ ಹೋರಾಟ, ಅವರ ಬೇಡಿಕೆಗಳು, ಅದರ ಯಾವುದ್ರ ಬಗ್ಗೆಯೂ ಒಂದೇ ಒಂದು ಪದ ಇಲ್ಲ. ಒಂದೇ ಒಂದು ಪದ ಇಲ್ಲ. ಒಂದು ಭರವಸೆ, ವಿದ್ಯಾರ್ಥಿಗಳು ಈ ದೇಶದ ಶಕ್ತಿ, ಭವಿಷ್ಯ ಅನ್ನುವಂಥ 4 ಡೈಲಾಗ್. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇದಿಷ್ಟು ನಿನ್ನೆ ಸಂಜೆಯಿಂದ ಇವತ್ತು ಬೆಳಗ್ಗೆವರೆಗೆ ನಡೆದಿರುವಂತಹ ಒಂದಷ್ಟು ಬೆಳವಣಿಗೆಗಳು. ಇದರ ನಡುವೆ ಇವತ್ತು ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಸಹ ಪ್ರತಿಭಟನೆಗಳಿಗೆ ಕರೆ ಕೊಟ್ಟಿದೆ. 20ನೇ ತಾರೀಕು ಕ್ರೌರ್ಯ ನಡೀತಲ್ಲ, ದೌರ್ಜನ್ಯ ನಡೀತಲ್ಲ, ಅದರ ವಿರುದ್ಧ ಇಡೀ ದೇಶದಲ್ಲಿ ಎಲ್ಲ ನಗರಗಳಲ್ಲಿಯೂ ಸಹ ಪ್ರತಿಭಟನೆ ಮಾಡಿ ಅನ್ನುವಂತಹ ಒಂದು ಕಾಲನ್ನ ಕಾಕ್ರೋಚ್ ಜನತಾ ಪಾರ್ಟಿ ಕೊಟ್ಟಿದೆ. ಅದು ಯಾವ ರೀತಿ ಆಗತ್ತೆ, ಎಲ್ಲೆಲ್ಲಿ ಯಾವ ರೀತಿ ಪ್ರತಿಭಟನೆಗಳಾಗ್ತವೆ, ಅದಕ್ಕೆ ಪೊಲೀಸರಿಂದ ಯಾವ ರೀತಿ ತಡೆ ಇರುತ್ತೆ ಅಥವಾ ಸಹಕಾರ ಇರುತ್ತೆ, ಏನಾಗತ್ತೆ ಅನ್ನೋದು ಇವತ್ತು ಸಂಜೆಗೆ ಗೊತ್ತಾಗುತ್ತೆ. ಏನಾದರೂ ಆ ರೀತಿಯಾದಂತಹ ನಿಮಗೆ ತಿಳಿಸಬಹುದಾದಂತಹ ಬೆಳವಣಿಗೆಗಳಾದ್ರೆ ಖಂಡಿತ ನಾನು ನಿಮ್ಮ ಮುಂದೆ ಬಂದು ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.